ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ BGL ಸ್ವಾಮಿ ಅವರು ಬರೆದಿರ್ತಕ್ಕಂತಹ ಇಲ್ಲಿ ಕಾರು ನನ್ನ ಸೆಕ್ರೆಟರಿ ಕೋರ್ಟ್ ಅನ್ನುವಂತಹ ಪ್ರಬಂಧದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅದರ ಬಗ್ಗೆ ವಿವರಣೆಯನ್ನ ನಾನು ನೀಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಪ್ರಬಂಧದ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಮನುಷ್ಯರಿಗೆ ಅಥವಾ ಮಾನವನ ದಿನನಿತ್ಯ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೀತವೆ. ಅವು ಒಳ್ಳೆಯ ಘಟನೆಗಳಾಗಿರ್ಬೋದು, ಅಥವಾ ಕೆಟ್ಟ ಘಟನೆಗಳಾಗಿರ್ಬೋದು, ಅಥವಾ ಸಂತೋಷದ ಘಟನೆಗಳಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ನೋವಿನ ಘಟನೆಗಳಿರ್ಬೋದು. ಅವು ಜೀವಮಾನದ ಇಡೀ ಅವು ಎಲ್ಲೋ ಒಂದ್ ಕಡೆ ನಮ್ಮನ್ನ ನಮ್ಮ ಮನಸ್ಸಿನಲ್ಲಿ ಉಳಿತವೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ, ಹಾಗೇನೆ ಈ ಪ್ರಬಂಧದಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಮೆರಿಕಾದ ಸಂಚಾರಿ ನಿಯಮದ ಬಗ್ಗೆ, ಅಥವಾ ಅಮೆರಿಕಾದ ಕಾನೂನು ವ್ಯವಸ್ಥೆಗಳ ಬಗ್ಗೆ, ಹಾಗೇನೆ ನಮ್ಮ ಭಾರತ ದೇಶದ ಕಾನೂನುಗಳ ಬಗ್ಗೆ, ಆ ಕಾನೂನಿನ ವ್ಯವಸ್ಥೆಗಳ ಬಗ್ಗೆ, ಅಥವಾ ಅಮೆರಿಕಾದ ಕಾನೂನು ಮತ್ತೆ ಆ ಭಾರತದ ಕಾನೂನಿನ ವ್ಯವಸ್ಥೆಗಳ ವಿಭಿನ್ನತೆಯನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗೇನೆ ನಮ್ಗೆ ಈ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೇನೆ 5 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಒಟ್ಟಾರೆಯಾಗಿ ಕಾರು ನನ್ನ ಸೆಕ್ರೆಟರಿ ಕೋರ್ಟ್ ಅನ್ನುವಂತಹ ಈ ಒಂದು ಪ್ರಬಂಧದಲ್ಲಿ ಪರೀಕ್ಷೆಯಲ್ಲಿ ನಿಮ್ಗೆ 10 ಅಂಕದ ಪ್ರಶ್ನೆ ಮತ್ತೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ತಾ, ಅದಕ್ಕೆ ಯಾವ ರೀತಿ ಉತ್ತರವನ್ನ ಬರೀಬೇಕು, ಮೊದಲ ಸಾಲುಗಳು ಯಾವ ರೀತಿ ನಾವು ಬರೀಬೇಕು ಅಂತ ಹೇಳೋದಾದ್ರೆ, ನೋಡಿ, ಎಲ್ಲ ಒಂದ್ ಕಡೆ ಈ ಪ್ರಸ್ತುತ ವಾಕ್ಯವನ್ನ BGL ಸ್ವಾಮಿಯವರು ಬರೆದಿರ್ತಕ್ಕಂತಹ ಕಾರು ನನ್ನ ಸೆಕ್ರೆಟರಿ ಕೋರ್ಟ್ ಅನ್ನುವಂತಹ ಪ್ರಬಂಧದಿಂದ ಆರಿಸಲಾಗಿದೆ ಅಂತಕ್ಕಂತಹದನ್ನ ಬರೆದು, ಅಥವಾ ಇನ್ನೂ ಸ್ವಲ್ಪ ವಿಚಾರವನ್ನ ತಿಳಿದಿರೋ ರೀತಿಯಲ್ಲಿ ಬರಿಬೇಕಾದ್ರೆ, ಪ್ರಸ್ತುತ ಈ ವಾಕ್ಯವನ್ನು BGL ಸ್ವಾಮಿಯವರು ಬರೆದಿರ್ತಕ್ಕಂತಹ ಅಮೆರಿಕಾದಲ್ಲಿ ನಾನು ಅನ್ನುವಂತಹ ಪ್ರಬಂಧದಿಂದ ಆಯ್ದ ಭಾಗವಾಗಿರ್ತಕ್ಕಂತಹ ಕಾರು ನನ್ನ ಸೆಕ್ರೆಟರಿ ಕೋರ್ಟ್ ಅನ್ನುವಂತಹ ಒಂದು ಪ್ರಬಂಧ ಇಲ್ಲಿ ಲೇಖನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಥವಾ ಆರಿಸಲಾಗಿದೆ ಅಂತಕ್ಕಂತಹ ವಿಚಾರವನ್ನು ಕೂಡ ನೀವು ಬರೆದ್ರೆ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು. 5 ಅಂಕಗಳಿಗೆ ಕೇಳಿ, 10 ಅಂಕದ ಪ್ರಶ್ನೆಗಳನ್ನ ಕೇಳಿ, ಈ ಸಾಲುಗಳನ್ನ ಬರಿಬೇಕು ಅನ್ನೋದು ನನ್ನ ಒಂದು ವಿಚಾರ ಅಷ್ಟೇ. ಆದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಈ ಕೆಲವೊಂದು ಪಾತ್ರಗಳು ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿರ್ಲಿ ಅಂತ ಹೇಳಿ ನಿರೂಪಕರು ಅಂದ್ರೆ BGL ಸ್ವಾಮಿಯವರು, ಹಾಗೇನೆ ಪೊಲೀಸ್ ಇಲ್ಲಿ ಬರ್ತಾನೆ, ಹಾಗೇನೆ ಸೆಕ್ರೆಟರಿ ನಿರೂಪಕರ ಸೆಕ್ರೆಟರಿ, ಹಾಗೇನೆ ನ್ಯಾಯಾಧೀಶರು, ಈ ಇಷ್ಟು ಪಾತ್ರಗಳು ಇಲ್ಲಿ ಬಂದೋಗ್ತವೆ ಅಂತಕ್ಕಂಥದ್ದು. ಹಾಗಾದ್ರೆ ಒಟ್ಟಾರೆಯಾಗಿ ಕಾರು ನನ್ನ ಸೆಕ್ರೆಟರಿ ಕೋರ್ಟ್ ಅನ್ನುವಂತಹ ಈ ಒಂದು ಪ್ರಬಂಧ ಇದೆಯಲ್ಲ, ಇದು BGL ಸ್ವಾಮಿ ಅವರಿಗೆ ಅಮೆರಿಕಾದಲ್ಲಿ ಅವರಿಗೆ ಆದಂತಹ ಅನುಭವವನ್ನ ಈ ಒಂದು ಪ್ರಬಂಧದಲ್ಲಿ ಈ ಪ್ರಬಂಧದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಮೆರಿಕಾದಲ್ಲಿ BGL ಸ್ವಾಮಿಯವರಿಗೆ ಆದಂತ ಅನುಭವವನ್ನ ಈ ಪ್ರಬಂಧ ತಿಳಿಸ್ತಾ ಇದೆ ಅನ್ನೋದನ್ನ ನಾವು ಮರಿಬಾರದು ಅಂತಕ್ಕಂಥದ್ದು. ಯಾಕಂದ್ರೆ ಪರೀಕ್ಷೆಯಲ್ಲಿ ಬರಿಬೇಕು. ಹಾಗಾಗಿ ನೇರವಾಗಿ ನಾವು ಈ ಒಂದು ಪ್ರಬಂಧದ ವಿಚಾರಕ್ಕೆ ಬರೋಣ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ದಿನನಿತ್ಯ ಜೀವನದಲ್ಲಿ ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಅಂದ್ರೆ, ಅದು ನಮ್ಮ ಭಾರತ ದೇಶದ ಅಥವಾ ನಮ್ಮ ಹಳ್ಳಿ ನಗರಗಳಲ್ಲಿ ನಾವು ಸೈಕಲ್ ಎಷ್ಟು ಅಥವಾ ಬೈಸಿಕಲ್ ಎಷ್ಟು ಮುಖ್ಯವೋ, ಹಾಗೆ ಅಮೆರಿಕ ಅನ್ನುವಂತಹ ಬೃಹದಾಕಾರದ ಮಹಾನಗರದಲ್ಲಿ ಅಥವಾ ಒಂದು ಇಲ್ಲಿ ದೊಡ್ಡಣ್ಣ ಅಂತಾನೆ ಕರ್ಸ್ಕೊಳ್ತಕ್ಕಂತಹ ದೇಶದಲ್ಲಿ ಇಲ್ಲಿ 3 ಜನರಿಗೆ ಒಬ್ಬರಂತೆ ಕಾರನ್ನ ಇಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇದ್ದಾರೆ. ನೋಡಿ, ಅಲ್ಲಿ ಕೆಲಸ ಮಾಡುವಂತಹ ಬಡ ಕಾರ್ಮಿಕರು ಕೂಡ, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಬಡ ಕಾರ್ಮಿಕರಿಂದ ಹಿಡಿದು ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿರ್ಬೋದು, ಆಸ್ಪತ್ರೆಯ ಆಯಾಗಳಿರ್ಬೋದು, ಹಾಗೇನೆ ಮನೆ ಕೆಲಸವನ್ನ ಮಾಡುವಂತಹ ಊಳಿಗದವರಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಕಾರನ್ನ ಇಟ್ಟಿರ್ತಕ್ಕಂಥದ್ದು, ಇಟ್ಟಿಗೆ ಕೆಲಸ, ಗಾರೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಅಲ್ಲಿ ಕಾರನ್ನ ಇಟ್ಟಿದ್ದಾರೆ.
ಹಾಗೇನೆ ನಿರೂಪಕರ ಮನೆಗೆ ಕೆಲಸಕ್ಕೆ ಬರ್ತಾ ಇರ್ತಕ್ಕಂತಹ ವ್ಯಕ್ತಿಯು ಕೂಡ ಕಾರನ್ನ ಇಟ್ಟಿದ್ದ ಅಂತಕ್ಕಂಥದ್ದು. ಹಾಗೇನೆ ಅವರ ಸೆಕ್ರೆಟರಿ ಆಗಿರ್ತಕ್ಕಂತಹ ಅವರು ಕೂಡ ಕಾರನ್ನ ಇಟ್ಟಿದ್ಲು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ನಿರೂಪಕರೇ ಹೇಳ್ತಾ ಇರ್ತಕ್ಕಂತಹ ಒಂದು ವಿಚಾರ. ಯಾಕೆಂದ್ರೆ ಅಮೆರಿಕ ಅಂದ ತಕ್ಷಣ ನಿಮ್ಗೆ ಕಾರ್ ಎಲ್ಲಿ ನೋಡಿದರೂ ಕಾರುಗಳು, ಆ ಚಿತ್ರವನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ. ವಿದ್ಯಾರ್ಥಿಗಳಿಗೆ ಇನ್ನೂ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ಬರೀ ಏನ್ ಈ ಒಂದು ಪ್ರಬಂಧದ ಶೀರ್ಷಿಕೆ ಇದೆ, ಕಾರು ನನ್ನ ಸೆಕ್ರೆಟರಿ ಕೋರ್ಟ್. ಇವತ್ತು ಬರೀ ಕಾರಿನ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ಸೆಕ್ರೆಟರಿ ಮತ್ತೆ ಕೋರ್ಟ್ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ನೋಡಿ, ಇಲ್ಲಿ ನಿರೂಪಕರ BGL ಸ್ವಾಮಿಯವರ ಒಂದು ಫೋಟೋವನ್ನ ಹಾಕಿದ್ದೀನಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಯೆಹೂದ್ ಮೆನ್ಯೂಹಿನ್ ಅನ್ನುವಂತಹ ಒಬ್ಬ ಈ ವೀಣಾವಾದಕ ಅಥವಾ ಎಲ್ಲೋ ಒಂದ್ ಕಡೆ ಪಿಟೀಲ್ ನುಡಿಸುವುದರಲ್ಲಿ ನಿಪುಣನಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿ, ಪ್ರಖ್ಯಾತಿ ಪಡೆದಿರ್ತಕ್ಕಂತಹ ಇಲ್ಲಿ ವಾದ್ಯವಾದನ ಸಂಗೀತಗಾರನಾಗಿರ್ತಕ್ಕಂತಹ ಯೆಹೂದ್ ಇಲ್ಲಿ ಮನ್ವಿನ್ ಇಲ್ಲಿ ಎಲ್ಲ ಒಂದ್ ಕಡೆ ಮೆನ್ಯೂಹಿನ್ ಅವರ ಒಂದು ಫೋಟೋವನ್ನು ಕೂಡ ನಾನು ಅಲ್ಲಿ ಹಾಕಿದ್ದೀನಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದಲ್ಲಿ ಐಡ್ರಟ್ ಅಂತ ಇಲ್ಲಿ ಎಲ್ಲ ಒಂದ್ ಕಡೆ ಐಡ್ರಂಟ್ ಅಂತಕ್ಕಂತಹ ಒಂದು ಚಿತ್ರ ಇದೆ ನೋಡಿ, ರೆಡ್ ಕಲರ್ ಇರ್ತಕ್ಕಂಥದ್ದು. ಈ ಐಡ್ರಂಟ್ ಅಂತಕ್ಕಂಥದ್ದು ಮುಂದೆ ಬಹು ಮುಖ್ಯವಾದಂತಹ ವಿಚಾರ ಈ ಒಂದು ಪ್ರಬಂಧದಲ್ಲಿ. ಹಾಗೇನೆ ಅಲ್ಲಿ ಒಂದು ಫೈರ್ ಇಂಜಿನ್ ಲಾರಿ ಕೂಡ ಇದೆ. ಹಾಗೇನೆ ಆ ರೂಲ್ಸ್ಗಳು, ಹಾಗೆ ಇನ್ನೊಂದ್ ಕಡೆ ಬಾಸ್ಟನ್ ಒಂದು ಚಿತ್ರ ಇರ್ಬೋದು. ಹೀಗೆ ಈ ಎಲ್ಲಾ ವಿಚಾರಗಳನ್ನ ನಾನು ಇಲ್ಲಿ ನಿಮ್ಗೆ ಚಿತ್ರದ ಮೂಲಕ ತಿಳಿಸಿದ್ದೀನಿ, ಅರ್ಥ ಆಗ್ಲಿ ಅಂತ ಹೇಳಿ. ಈಗ ನೇರವಾಗಿ ಇಲ್ಲೊಂದು ನಮ್ಗೆ ಪ್ರಶ್ನೆ ಕೇಳ್ತಾರೆ. ಹೇಗೆ ಅಂದ್ರೆ, ಅಮೆರಿಕಾದಲ್ಲಿ ಕಾರು ನಡೆಸುವುದಕ್ಕೆ ಇರುವಂತಹ ನಿಯಮಗಳನ್ನ ವಿವರಿಸಿ ಅಥವಾ ಬರೆಯಿರಿ ಅಂತ 10 ಅಂಕದ ಪ್ರಶ್ನೆ ಕೇಳ್ಬೋದು, 5 ಅಂಕದ ಪ್ರಶ್ನೆ ಕೇಳ್ಬೋದು ನಿಮ್ಗೆ. ಆಗ ನೋಡಿ, ಅಮೆರಿಕಾದಲ್ಲಿ ಕಾರು ನಡೆಸುವುದಕ್ಕೆ ಕೆಲವು ನಿಯಮಗಳಿವೆ, ಕಟ್ಟುನಿಟ್ಟಿನ ನಿಯಮಗಳು. ನಮ್ಮ ಭಾರತ ದೇಶದ ರೀತಿಯಲ್ಲ, ಕಟ್ಟುನಿಟ್ಟಿನ ನಿಯಮಗಳು. ಅದ್ರೊಳಗೂ ಕೂಡ ಪೊಲೀಸಿನವರು ಏನಪ್ಪಾ ಅಂದ್ರೆ ಒಂದ್ ರೀತಿಯಲ್ಲಿ ನಕ್ಷತ್ರಿಕರಂತೆ, ಸರ್ಪಗಳಂತೆ ಅಲ್ಲಿ ವಿಪರೀತವಾಗಿ ನಿಂತಿರ್ತಾರೆ. ಎಲ್ಲಿ ತಪ್ಪು ನಡೆದ್ರು ಅಲ್ಲಿ ಕ್ಷಣಾರ್ಧದಲ್ಲೇ ಬಂದು ಧಾವಿಸ್ತಕ್ಕಂತಹ ಪೊಲೀಸ್ ವ್ಯವಸ್ಥೆ, ಸಂಚಾರಿ ವ್ಯವಸ್ಥೆ ಇದೆ. ಆ ರಸ್ತೆಗಳಲ್ಲಿ ಯಾವ ರಸ್ತೆಯಲ್ಲಿ ಆರನ್ ಮಾಡಬೇಕು, ಯಾವ ರಸ್ತೆಯಲ್ಲಿ ಆರನ್ ಮಾಡಬಾರ್ದು ಅಂತಕ್ಕಂತಹ ನಿಯಮಗಳನ್ನ ಇಲ್ಲಿ ತಿಳ್ಕೋಬೇಕು. ಯಾಕೆಂದ್ರೆ ನಮ್ಮ ನಿರೂಪಕರು ಕೂಡ ಅಲ್ಲಿ ಡ್ರೈವಿಂಗ್ ಶಾಲೆಗೆ ಹೋಗಿ ಅಲ್ಲಿ ಡ್ರೈವಿಂಗ್ ಅನ್ನ ಕಲ್ತ್ಕೊಂಡಿದ್ದಾರೆ. ಸುಮಾರು ಒಂದು 3 ತಿಂಗಳು ಆಗಿದೆ ನಿರೂಪಕರು ಡ್ರೈವಿಂಗ್ ಅನ್ನ ಕಲ್ತ್ಕೊಂಡು. ಆ ಅನುಭವವನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತಾರೆ ನೋಡಿ. ಆ ಮೊದಲಿಗೆ ನಿರೂಪಕರಿಗೆ ಒಂದು ಪ್ರಾಯಾಸವಾದಂತಹ ಒಂದು ಕಷ್ಟ ಯಾವುದು, ಈ ಅಮೆರಿಕಾದ ಸಂಚಾರಿ ನಿಯಮಗಳನ್ನ ತಿಳ್ಕೊಳ್ತಕ್ಕಂಥದ್ದೇ ಬಹು ಮುಖ್ಯವಾದಂತಹ ಒಂದು ಅರೆಸಾಸದ ಒಂದು ವಿಚಾರ ಅಂತಾನೆ ಹೇಳ್ತಾ ಇದ್ದಾರೆ ನೋಡಿ. ಕೆಲವೊಂದ್ ಕಡೆ ಗಂಟೆಗಟ್ಟಲೆ ಇಲ್ಲಿ ಕೆಲವೊಂದ್ ಕಡೆ ಕೆಲವೊಂದು ಕಟ್ಟಲೆಗಳು ತುಂಬಾ ಕೆಲವೊಂದು ತೆರೆದ ರಸ್ತೆಗಳಲ್ಲಿ ಏನಪ್ಪಾ ಅಂದ್ರೆ ಆರನ್ ಅನ್ನ ಮಾಡುವುದು ಅಪರಾಧ. ಇನ್ನೊಂದ್ ಕಡೆ ಎರಡನೇ ತೆರನಾದವುಗಳಲ್ಲಿ ಆರನ್ ಮಾಡದಿರುವುದು ಅಪರಾಧ ಅಂತಕ್ಕಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನೇಕ ನಿಯಮಗಳು ಇಲ್ಲಿ ವ್ಯಾಪ್ತಿಗೆ ಇಲ್ಲಿ ತಿಳಿದುಕೊಳ್ಳುವುದು ನಿರೂಪಕರಿಗೆ ಮೊದಲ ದಿನ ಎಲ್ಲ ಒಂದ್ ಕಡೆ ಅವ್ರಿಗೆ ಕಷ್ಟವಾಗ್ತಾ ಇತ್ತು ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ವಿಭಿನ್ನವಾದಂತಹ ನಿಯಮಗಳಿವೇನು, ಆಸ್ಪತ್ರೆಗಳು ಅಥವಾ ಉಚ್ಚಾಸ್ಪತ್ರೆಗಳ ಹತ್ತಿರ ಯಾವುದೇ ರೀತಿಯಾಗಿ ಆರನನ್ನ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಆ ಶಬ್ದದಿಂದ ಎಲ್ಲೋ ಒಂದ್ ಕಡೆ ಹುಚ್ಚರು ಉದ್ರೇಕಕ್ಕೊಳಗಾಗ್ತಾರೆ, ಕೋಪಗೊಳ್ತಾರೆ ಅಂತಕ್ಕಂಥದ್ದಿರ್ಬೋದು. ಹಾಗೇನೆ ಕಣ್ಣಿನ ಆಸ್ಪತ್ರೆ ಮುಂದೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆರನ್ ಮಾಡದೆ ಇರೋ ಹಾಗಿಲ್ಲ. ಈ ತರದ ಒಂದು ನಿಯಮಗಳು ಇದೆ. ಹಾಗೇನೆ ಇನ್ನೊಂದ್ ಕಡೆ ಕಾರಿನ ಒಂದು ಓಡಾಟದ ರಸ್ತೆಗಳಿರ್ತಾವಲ್ಲ, ಕಾರುಗಳು ಓಡಾಡ್ತಕ್ಕಂತಹ ರಸ್ತೆಗಳಲ್ಲಿ ಮಿನಿಮಮ್ ಅವರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ಬೇಕು. ಅದಕ್ಕಿಂತ ಏನಾದ್ರೂ ಕಡಿಮೆ ವೇಗದಲ್ಲಿ ಹೋದ್ರೆ ಅದು ಅಪರಾಧ ಅನ್ನುವಂತಹ ಒಂದು ನಿಯಮ ಇದೆ ಅಮೆರಿಕಾದಲ್ಲಿ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಜನಸಂಚಾರಣೆ ಮಾಡ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂತಹ ಜಾಗದಲ್ಲಿ 10 ಕಿಲೋಮೀಟರ್ಗಿಂತ ವೇಗವಾಗಿ ಹೋಗೋ ಹಾಗಿಲ್ಲ. ಈ ರೀತಿಯಾದಂತಹ ನಿಯಮಗಳು ಇದರಲ್ಲಿ, ಈ ನಿಯಮದಲ್ಲಿ ಕೆಲವರಿಗೆ ಮಾತ್ರ ಆ ನಿಯಮಗಳು ಅನ್ವಯಿಸುವುದಲ್ಲ. ಅವ್ರಿಗೆ ಯಾರಿಗಪ್ಪ ಅಂದ್ರೆ ಡಾಕ್ಟರ್ಗಳಿಗೆ. ಇದಿಷ್ಟು ಅಮೆರಿಕಾದಲ್ಲಿ ಕಾರನ್ನ ನಡೆಸುವ ಅಥವಾ ಕಾರನ್ನ ಓಡಿಸುವಾಗ ಇಲ್ಲಿ ಅನುಸರಿಸಬೇಕಾದಂತ ನಿಯಮಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವು.
ಹಾಗಾದ್ರೆ ಈಗ ನಿರೂಪಕರು ಈಗ ಇನ್ನೊಂದು ಪ್ರಶ್ನೆಯನ್ನ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ಯಾವ ರೀತಿ ಅಂತಂದ್ರೆ ನೋಡಿ, ಲೇಖಕರು ಬಾಸ್ಟನ್ನಿನಲ್ಲಿ ಸಂಗೀತ ವಾದ್ಯವಾದನಕ್ಕೆ ಹೋದ ಸಂದರ್ಭ ಅಂತಕ್ಕಂಥದ್ದು. ನೋಡಿ, ಅಮೆರಿಕದಲ್ಲಿ ಇಲ್ಲಿ ಬಾಸ್ಟನ್ ಅನ್ನುವಂತಹ ಅಲ್ಲಿ ಚಿತ್ರ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಆ ಒಂದು ಸ್ಥಳದಲ್ಲಿ ಈ ಯಹೂದ್ ಮೆನ್ಯೂಹಿನ್ ಅನ್ನುವಂತಹ ಒಬ್ಬ ಏನಪ್ಪಾ ಅಂದ್ರೆ ಪಿಟೀಲ್ ನುಡಿಸುವುದರಲ್ಲಿ ತುಂಬಾ ಪ್ರವೀಣನಾಗಿರ್ತಕ್ಕಂತಹ ವ್ಯಕ್ತಿ, ಹಾಗನೆ ವಾದ್ಯವಾದನವನ್ನ ನುಡಿಸುವುದರಲ್ಲಿ ತುಂಬಾ ನಿಪುಣನಾಗಿರ್ತಕ್ಕಂತಹ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಒಬ್ಬ ಮಹಾನ್ ಚೇತನ. ಅವರ ಒಂದು ಸಂಗೀತ ಕಚೇರಿ ಈ ಬಾಸ್ಟನ್ನಿನಲ್ಲಿ ನಡೀತಾ ಇದೆ. ಆ ಬಾಸ್ಟನ್ನಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಗೀತ ವಾದನ ನಡೀತಾ ಇರ್ತಕ್ಕಂತಹ ಜಾಗಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಾಹನಗಳ ಸೌಕರ್ಯ ಇರಲಿಲ್ಲ. ಆ ವಾಹನಗಳ ಸೌಕರ್ಯ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಿರೂಪಕರು ಯೋಚನೆಯನ್ನ ಮಾಡ್ತಾರೆ. BGL ಸ್ವಾಮಿಯವರು ಯೋಚಿಸ್ತಾರೆ, ಅರೆ ನಾನು ಹೆಂಗಿದ್ರು ಈಗ ಡ್ರೈವಿಂಗ್ ಕಲ್ತು 3 ತಿಂಗಳಾಗಿದೆ, ಈಗ ಯಾಕೆ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಆ ಬಾಸ್ಟನ್ನಿನಲ್ಲಿ ಎಲ್ಲೋ ಒಂದ್ ಕಡೆ ಕಾರನ್ನ ಬಾಡಿಗೆಗೆ ತೆಗೆದುಕೊಂಡು ತನ್ನ ಸ್ನೇಹಿತರು ನ್ಯೂಯಾರ್ಕ್ ನಿಂದ ಬಂದಿರ್ತಾರೆ. ಆ ನ್ಯೂಯಾರ್ಕ್ ನಿಂದ ಬಂದಿರತಕ್ಕಂತಹ ಇಬ್ಬರು ಗೆಳೆಯರನ್ನ ಕರೆದುಕೊಂಡು ಸೀದಾ ಅಲ್ಲಿ ಎಲ್ಲೋ ಒಂದ್ ಕಡೆ ಯಹೂದ್ ಈ ಮೆನ್ಯೂಹಿನ್ ಅಂತಕ್ಕಂತಹ ಏನು ಈ ಪ್ರಸಿದ್ಧ ಸಂಗೀತ ವಾದನ ಸಂಗೀತಗಾರನ ಒಂದು ಕಚೇರಿಗೆ ಹೋಗ್ತಾರೆ. ಸಂಗೀತವನ್ನ ಕೇಳ್ಕೊಂಡ್ ಬರೋಣ, ಯಾಕೆಂದ್ರೆ ಅವರು ಇಂಡಿಯಾದಲ್ಲಿ ಬಂದಾಗ ನಾನು ಕೇಳೋದಿಕ್ಕೆ ನನಗೆ ಅವಕಾಶ ಇರಲ್ಲ, ಈಗ ಇಲ್ಲೇ ಇದ್ದೀನಿ, ಹೋಗಿ ಕೇಳ್ಕೊಂಡ್ ಬರೋಣ ಅಂತ ಹೇಳಿ ತನ್ನ ಸ್ನೇಹಿತರನ್ನ ಕರ್ಕೊಂಡು ಆಗ ತಾನೇ ಕಾರನ್ನ ಕಲ್ತ್ಕೊಂಡಿರ್ತಾರೆ. ನಿಧಾನಕ್ಕೆ ಒಂದ್ ದಿವಸ ಹೋಗೋಣ ಅಂತ ತುಂಬಾ ಸ್ವಾಭಿಮಾನದಿಂದ ನಿರೂಪಕರು ಹೊರಟ್ರು. ಸ್ನೇಹಿತರನ್ನ ಕರ್ಕೊಂಡು ಹೋದ್ರು, ಯಾಕೆಂದ್ರೆ ಆಲ್ರೆಡಿ ಸಂಗೀತ ಕಚೇರಿಗೆ ಅಥವಾ ವಾದ್ಯವಾದನ ಸಂಗೀತಕ್ಕೆ ಹೋಗೋದಕ್ಕೆಲ್ಲ ಒಂದ್ ಕಡೆ ತುಂಬಾ ಆಲ್ರೆಡಿ ಇವ್ರಿಗೆ ಆತುರ, ಬೇಗ ಹೋಗೋಣ ಮುಗ್ದೋಗ್ಬಿಡುತ್ತೆ ಅಂತ. ಸರಿ ಹೋದ್ರು, ಎಲ್ಲಿ ನೋಡಿದ್ರು ಕಾರುಗಳು, ಇವ್ರಿಗೆ ಸರಿಯಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಿಗ್ಲಿಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಸಿಗದೇವಾದಂತಹ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಐಡ್ರಾಂಟ್ ಅಂತಕ್ಕಂತಹ ಒಂದು ಜಾಗದಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಕಾರನ್ನ ಪಾರ್ಕ್ ಮಾಡಿ ಹೊರಟೋಗಿದ್ದಾರೆ ವಾದ್ಯವಾದನ ಸಂಗೀತವನ್ನ ಕೇಳೋದಕ್ಕೆ. ಆ ಸಂಗೀತವನ್ನ ಕೇಳೋದಕ್ಕೆ ಹೋದ್ರು ಆರಾಮಾಗಿ ಸ್ನೇಹಿತರ ಜೊತೆ ಸಂಗೀತವನ್ನ ಕೇಳ್ತಾ ಮನಸ್ಸು ಎಲ್ಲೋ ಒಂದ್ ಕಡೆ ಅವ್ರಿಗೆ ಸಂತೋಷವಾಗಿ ಸಂಗೀತ ಕಚೇರಿಯನ್ನ ಮುಗಿಸ್ಕೊಂಡು ಸೀದಾ ಹೊರಗಡೆ ಬರ್ತಾ ಇದ್ದಾರೆ. ನೋಡಿದ್ರೆ ಕಾರು ಮಾಯವಾಗಿದೆ. ಏನಕ್ಕೆ ಕಾರ್ ಮಾಯವಾಯ್ತು ಅಂತ ನೋಡಿದ್ರೆ ಎಲ್ಲೋಯ್ತು ಏನು ಅಂತ ಅದು ಆಗ ಸ್ನೇಹಿತರು ಅವ್ರ ಗೆಳೆಯರು ಹೇಳ್ತಾ ಇದ್ರೆ, ಅಕ್ಕೋ ಅಲ್ಲಿ ನೋಡು ನಮ್ ಕಾರು ಅಂತ. ಸರಿ, ಅಲ್ಲಿಂದ ಒಂದ್ ಪರ್ಲಾಂಗ್ ಮುಂದೆ ಬಂದು ನೋಡ್ತಾರೆ, ಕಾರಿನಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಪರೀಕ್ಷಿಸಿದ್ರು. ಆದ್ರೆ ಆ ವಸ್ತುಗಳನ್ನ ಪರೀಕ್ಷಿಸ್ಬೇಕಾದ್ರೆ ಹಿಂದಿನಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ಈ ಕಾರ್ ಯಾರ್ದು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಅವನ್ ನೋಡಿದ್ರೆ ಬೃಹದಾಕಾರದ ಎತ್ತರವಾಗಿರ್ತಕ್ಕಂತಹ ಒಬ್ಬ ಪೊಲೀಸ್. ಆಗ ಎಲ್ಲ ಒಂದ್ ಕಡೆ ನಿರೂಪಕರಿಗೆ ಆ ಕ್ಷಣದಲ್ಲಿ ಭಯ ಆಗೋಯ್ತು. ಆಗ ಅವನು ಪೊಲೀಸ್ ದೊಡ್ಡ ಅಧಿಕಾರಿ ಆಗಿರಲಿಲ್ಲ, ಅವನು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ಸರಿ, ದೀರ್ಘವಾಗಿ ಅವರನ್ನೇ ಅವನು ನೋಡ್ತಾ ಇರ್ತಕ್ಕಂಥದ್ದು ಯಾರು ಪೊಲೀಸ್ ತುಂಬಾ ಅಡಿಯಿಂದ ಮುಡಿಯವರೆಗೂ ಅಂದ್ರೆ ಕಾಲಿನಿಂದ ತಲೆಯವರೆಗೂ ನಿರೂಪಕರನ್ನ ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದಾಗ ಆ ಪೊಲೀಸ್ ನಿರೂಪಕರನ್ನ ಪ್ರಶ್ನೆ ಮಾಡ್ತಾನೆ, ಬಾಸ್ಟನ್ನಿನಲ್ಲಿ ಕಾರು ನಿಲ್ಲಿಸೋದ್ರ ನಿಯಮ ನಿಮ್ಗೇನಾದ್ರೂ ಗೊತ್ತಾ? ಯಾರು ನೀವು, ಎಲ್ಲಿಂದ ಬಂದಿದ್ದೀರಾ, ಏನು, ಈ ಎಲ್ಲಾ ವಿವರಗಳನ್ನ ಕೇಳ್ತಾನೆ. ಹಾಗನೆ ಇನ್ನೊಂದ್ ಕಡೆ ನನ್ನನ್ನ ಅವ್ರು ಅವಾಗ ಏನ್ ನೋಡ್ತಾರೆ ಇಲ್ಲಿ ನಿರೂಪಕರು, ಯಾಕಂದ್ರೆ ತುಂಬಾ ನಮ್ರತೆಯಿಂದ ವಿನಯಶೀಲರಾಗಿ ಇಲ್ಲಿ ಭಾವದಿಂದ ನಾನು ಇಲ್ಲ ಸರ್, ನನಗೆ ಆ ನಿಯಮ ಗೊತ್ತಿಲ್ಲ ಅಂತ ಕೇಳ್ತಾರೆ. ಆಗ ಪೊಲೀಸ್ ಏನ್ ಹೇಳ್ತಾನೆ ಅಂದ್ರೆ, ನನ್ನನ್ನ ಸಾರ್ ಅಂತ ನೀವು ಕರಿಬೇಡಿ, ನಾನು ಕಾನ್ಸ್ಟೇಬಲ್, ನಾನು ಪೊಲೀಸ್ ಅಧಿಕಾರಿಯಲ್ಲಿ ಅದರಲ್ಲಿ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು. ಆಗ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಮಾಡ್ತಾನೆ ನಿರೂಪಕರಿಗೆ, ಬಾಸ್ಟನ್ನಿನಲ್ಲಿ ಈ ಐಡ್ರಂಟ್ ಅಂತಕ್ಕಂತಹ ಜಾಗದಲ್ಲಿ ನೆನ್ಪಿಟ್ಕೊಳ್ಳಿ, ಈ ಐಡ್ರಂಟ್ ಇರುವಂತಹ ಜಾಗದಲ್ಲಿ
ಕಾರನ್ನ ನಿಲ್ಲಿಸಬಾರದು. ಈ ಹೈಡ್ರಂಟ್ ಇರ್ತಕ್ಕಂತಹ ಜಾಗದಲ್ಲಿ ಯಾಕೆ ಕಾರನ್ನ ನಿಲ್ಲಿಸಬಾರದು ಅಂತ ಅಂದ್ರೆ, ಆ ಹೈಡ್ರಂಟ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ಎಲ್ಲಾದರೂ ಅಗ್ನಿ ಅವಘಡಗಳು ನಡೆದ್ರೆ, ಎಲ್ಲಾದ್ರೂ ಬೆಂಕಿ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕ ಬೆಂಕಿಗಳು ಹತ್ಕೊಂಡ್ರೆ ಅಥವಾ ಆಕಸ್ಮಿಕ ಬೆಂಕಿ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ, ಅಲ್ಲಿ ಅದು ಒಂದು ಇಲ್ಲೆಲ್ಲ ಒಂದ್ ಕಡೆ ಹೈಡ್ರಂಟ್ ಅಂತಕ್ಕಂಥದ್ದು ಒಂದು ನೆಲ್ಲಿ ಅದ್ರೊಳಗಡೆ ವಾಟರ್ ಫಿಲ್ ಮಾಡಿರ್ತಾರೆ. ಆ ವಾಟರ್ ಕನೆಕ್ಷನ್ ಕೊಟ್ಟಿರ್ತಾರಲ್ಲ, ರೆಡ್ ಮಾರ್ಕ್ ಅಲ್ಲಿ ತೋರಿಸಿದೀನಿ ನಿಮ್ಗೆ. ಹಾಗೇನೆ ಫೈರ್ ಇಂಜನ್ ಹಿಂದೆ ಚಿತ್ರದಲ್ಲಿ ಇರ್ತಕ್ಕಂಥ ನೀರು ಹೊರಗಡೆ ಬರ್ತಾ ಇರ್ತಕ್ಕಂಥ ಗಮನಿಸಿದ್ದೀನಿ. ಏನಾದ್ರೂ ಆ ಫೈರ್ ಇಂಜನ್ ಇಮಿಡಿಯೇಟ್ಲಿ ಅಲ್ಲೇ ನೆಲ್ಲಿಯನ್ನ ಓಪನ್ ಮಾಡಿ ಟ್ಯಾಂಕ್ ಫುಲ್ ಮಾಡ್ಕೊಂಡು ಈ ಹತ್ರ ಇರ್ತಕ್ಕಂತಹ ಒಂದು ಎಲ್ಲಾದ್ರೂ ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿಂದ ನೀರು ಸರಬರಾಜು ಮಾಡ್ಕೊಳ್ಳೋದಕ್ಕೆ ಆ ಒಂದು ವ್ಯವಸ್ಥೆಯನ್ನ ಅಮೆರಿಕಾದಲ್ಲಿ ಮಾಡಿದ್ದಾರೆ. ಅದನ್ನ ನಾವು ಏನಂತ ಕರಿತಪ್ಪ ಅಂದ್ರೆ ಹೈಡ್ರಂಟ್ ಅಂತ ಕರಿತೀವಿ. ಆ ಜಾಗದಲ್ಲಿ ನಿಲ್ಸಿರೋದಕ್ಕೆ ನಿರೂಪಕರ ಕಾರನ್ನ ತೆಗೆದುಕೊಂಡು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ತುಂಬಾ ದೂರ ಹೋಗಿ ನಿಲ್ಸಿದ್ದಾನೆ. ಆಗ ಹೇಳ್ತಾನೆ, ಈ ತೆರಕಲಾಟಿ ಎಲ್ಲೋ ಒಂದ್ ಕಡೆ ಈ ಡಬ್ಬಿಯೊಳಗೆ ನನ್ನ ದೇಹವನ್ನ ಇರಿಕಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ಸಾಕಾಗೋಯ್ತು. ಯಾಕೆಂದ್ರೆ ನೀನು ಆ ಹೈಡ್ರಂಟ್ ನ ಪಕ್ಕದಿಂದ ಅದನ್ನ ಇಲ್ಲಿಗೆ ತರೋದಕ್ಕೆ ಅದನ್ನ ತಂದು ನಿಲ್ಲಿಸೋದು, ಹಾಗೇನೆ ಸುಮಾರು ಕೊರೆಯುವ ಚಳಿಯಲ್ಲಿ ನಾನು 3 ಗಂಟೆಗಳ ಕಾಲ ನಾನು ಕೆಲಸಕ್ಕೆ ಬಾರದ ಈ ತಗಡಿನ ಆಟದ ಸಾಮಾನನ್ನ ಜೋಪಾನವಾಗಿ ಕಾಯುತ್ತಿದ್ದೆ ಗೊತ್ತಾ ಅಂತ ಪೊಲೀಸ್ ಕಾನ್ಸ್ಟೇಬಲ್ ನಿರೂಪಕರನ್ನ ಪ್ರಶ್ನಿಸ್ತಾರೆ. ಆಗ ಹ್ಞೂ ಸಾರ್ ಅಂತ ನಿರೂಪಕರು ಎಲ್ಲೋ ಒಂದ್ ಕಡೆ ತುಂಬಾ ನಮ್ರವಾಗಿ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಆ ಪೊಲೀಸ್ ಅಧಿಕಾರಿ 2 ಕಣ್ಣುಗಳನ್ನ ಬಿರಬಿರನೆಂದು ದುರುಗುಟ್ಟಿ ನೋಡಿದಾಗ ನಿರೂಪಕರು ತಬ್ಬಿಬ್ಬಾಗೋಗ್ತಾರೆ. ಇದು ಎಂತನಪ್ಪ, ಯಾಕೆಂದ್ರೆ ಅವಾಗ ತಾನೇ 3 ತಿಂಗಳಾಗಿದೆ ಅವ್ರ ಕಾರನ್ನ ಕಲ್ತು. ಹಾಗೇನೆ ಇದು ಬಾಡಿಗೆ ಕಾರ್ ಬೇರೆ. ಅವ್ರು ಏನೇ ಕೇಳಿದ್ರು ಇಲ್ಲ ಸರ್ ಎಂದೆ ಮುಂದೆ ಮಾತನಾಡದೆ ಕಾರಿನೊಳಗೆ ಕೂತು ನಿರೂಪಕರು ಅಲ್ಲಿಂದ ಹೊರಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೂ ಮತ್ತೆ ಆ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾನೆ, ನೆನಪಿರಲಿ ಇದು ಎಲ್ಲ ಒಂದ್ ಕಡೆ ಆ ಟೆಕ್ಟಾಸ್ ಅಲ್ಲ, ಇದು ಬಾಸ್ಟನ್. ಇಲ್ಲಿ ಟೆಕ್ಟಾಸ್ ಅಂತ ಅಂದ್ರೆ ಏನಂದ್ರೆ ಎಲ್ಲೋ ಒಂದ್ ಕಡೆ ಹಳ್ಳಿ ಗಮಾರರು ಅನ್ನುವಂತ ರೀತಿಯಲ್ಲಿ ಇದು ಬಾಸ್ಟನ್. ನೆನಪಿರಲಿ, ಈ ಬಾಸ್ಟನ್ ನಲ್ಲಿ ವಾಹನವನ್ನ ನಿಲ್ಲಿಸುವುದಕ್ಕೆ ಕೆಲವೊಂದು ನಿಯಮಗಳಿವೆ, ಅದನ್ನ ಅನುಸರಿಸಬೇಕು ಅಂತ ಹೇಳಿ ಕರ್ಕಶವಾಗಿ ಅಬ್ಬರಿಸ್ತಾ ಇರ್ತಾನೆ ಪೊಲೀಸ್ ಕಾನ್ಸ್ಟೇಬಲ್. ಅಲ್ಲಿಂದ ನಿರೂಪಕರು ತಮ್ಮ ಬಾಡಿಗೆ ಕಾರಿನ ಮೂಲಕ ವಾಪಸ್ ಆಗ್ತಾರೆ. ಈ ಒಂದು ಅನುಭವ ಆದ್ಮೇಲೆ ನಿರೂಪಕರು ಕಾರನ್ನ ಅಮೆರಿಕಾದಲ್ಲಿ ನಡೆಸುವುದನ್ನ ಬಿಟ್ಟೇ ಬಿಡ್ತಾರೆ ಅನ್ನುವಂತಹ ಅವರ ಅನುಭವವನ್ನೇ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದು ನಿರೂಪಕರ ಕಾರು, ಇದು ಕಾರು ನನ್ನ ಅನ್ನುವಂತಹ ಒಂದು ವಿಚಾರ ಮಾತ್ರ ಚರ್ಚೆ ಮಾಡಿದ್ದೀನಿ ಇವತ್ತು ಭಾಗ 1ರಲ್ಲಿ. ಇನ್ನು ಸೆಕ್ರೆಟರಿ ಕೋರ್ಟ್ ಅನ್ನುವಂತಹ ವಿಚಾರಗಳಿದೆ, ಅದನ್ನ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.